ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್. ಇವತ್ತೊಂದು ಹೊಸ ಸೆಮಿ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನು ಮೊದಲಿಗೆ ಈ ರೀತಿ ದಾರನ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಯಾರಿಗೆ. ಅಟ್ಯಾಚ್ ಮಾಡಿ ಆದ್ಮೇಲೆ ನಾನಿವಾಗ ಚೈನ್ಗಳನ್ನ ಹಾಕೋತಾ ಇದ್ದೀನಿ. 2 ಚೈನ್ ಹಾಕೊಂಡು ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಸೀರೆಗೆ ಡೈರೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಅಲ್ಲಿ ಆದಷ್ಟು ಗಮನ ಇಟ್ಟು ಲಾಕ್ ಅನ್ನ ಮಾಡ್ಕೊಳ್ಳಿ. ಹಾಗೆ ನಾನು ಯೂಸ್ ಮಾಡೋದು ನೀಡಲ್, ನಿಮ್ಗೆಲ್ಲರೂ ಗೊತ್ತೇ ಇದೆ, ನೀಡಲ್ ನಂಬರ್ 10 0.75 mm. ಮತ್ತೆ 2 ಚೈನ್ ಹಾಕೊಂಡು ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಂಡು ಎಲ್ಲಿಗೆ ರೀಚ್ ಆಗುತ್ತೋ ನೋಡ್ಕೊಂಡು ಅಲ್ಲಿಗೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ನೋಡಿ ಈ ರೀತಿ 2 ಚೈನ್ ಲಾಕ್, 2 ಚೈನ್ ಲಾಕ್. ಮತ್ತೆ ನಾನು 2 ಚೈನ್ ಹಾಕಿನೇ ಲಾಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೇನೆ ಯಾರಾದರೂ ಸೀರೆ ಕುಚ್ಚು ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು ಅಂದರೆ ವಿಡಿಯೋ ಮೇಲ್ಗಡೆ ಮಟೀರಿಯಲ್ಸ್ ಅಂತ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೇನೆ ಅವರ ಶಾಪ್ ಡೀಟೇಲ್ಸು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಅವರ ವೆಬ್ಸೈಟ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ವೆಬ್ಸೈಟ್ ಲಿಂಕ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಮತ್ತೆ 2 ಚೈನ್ ಹಾಕ್ಕೊಳ್ಳಿ. ಅದನ್ನು ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಮತ್ತೆ 2 ಚೈನ್ ಸ್ಟ್ರೈಟ್ ಆಗಿಟ್ಟು ಲಾಕ್, ಮತ್ತೆ 2 ಚೈನ್ ಹಾಕೋಬೇಕು, ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೋಬೇಕು. ಇದೇ ತರ ಸೀರೆ ಪೂರ್ತಿ ನಾವು ವರ್ಕ್ ಅನ್ನ ಮಾಡ್ತಾ ಹೋಗ್ಬೇಕು. ಇದು ಇವತ್ತಿನ ಡಿಸೈನ್ದು ಬೇಸ್ ಲೈನ್ ಆಗುತ್ತೆ. ಹಾಗೇನೆ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇರೋರಿಗೆ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ ಯೆಲ್ಲೋ ಕಲರ್, ಇದರಲ್ಲಿ ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆಫ್ಲೈನ್ ಕ್ಲಾಸಸ್ ಕೂಡ ಇರುತ್ತೆ, ಆನ್ಲೈನ್ ಕ್ಲಾಸಸ್ ಕೂಡ ಇರುತ್ತೆ, ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ರೀತಿ 2 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಕಂಪ್ಲೀಟ್ ಆಗಿ ಸೀರೆ ಪೂರ್ತಿ ಇದೇ ರೀತಿ ನಾನು ವರ್ಕ್ ಅನ್ನ ಮಾಡ್ಕೊಂಡು ಹೋಗಿದ್ದೀನಿ. 2 ಚೈನ್ ಲಾಕ್, 2 ಚೈನ್ ಲಾಕ್, ಎಲ್ಲೂ ಕೂಡ ಸುಕ್ಕು ಬರಬಾರ್ದು, ಆ ರೀತಿ ವರ್ಕ್ ಅನ್ನ ಮಾಡ್ಕೋಬೇಕಾಗತ್ತೆ. ಮತ್ತೆ ನಾನು ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ನಾನಿವಾಗ 4 ಚೈನ್ಗಳನ್ನ ಹಾಕೊಂಡು ಸೂಜಿ ಮೇಲೆ 2 ಸತಿ ದಾರ ತಗೋತಾ ಇದ್ದೀನಿ. ನೋಡಿ 1 2, ಒಂದು ಬ್ಲಾಕ್ನ ಸ್ಕಿಪ್ ಮಾಡಿ ಎರಡನೇ ಬ್ಲಾಕ್ನ ಒಳಗಡೆ ಅಂದರೆ ಎರಡು ಚೈನ್ ಗ್ಯಾಪ್ ಒಳಗಡೆಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. 2 ಚೈನ ಸ್ಕಿಪ್ ಮಾಡಿ ಎರಡನೇದಕ್ಕೆ ವರ್ಕ್ ಮಾಡ್ತಿರೋದು. ಮತ್ತೆ ಇವಾಗ ಸೇಮ್ ಪಾಯಿಂಟ್ಗೆ ನಾವು ವರ್ಕ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. ಸೇಮ್ ಅದೇ ಪಾಯಿಂಟ್ಗೆ 2 ಚೈನ್ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. 2 ತ್ರಿಬಲ್ ಕ್ರೋಶೆ ಮಾಡಿ ಆಗಿದೆ. ಇವಾಗ ನಾವು ಚೈನ್ಗಳನ್ನ ಹಾಕೋಬೇಕು. ಇವಾಗ ಒಟ್ಟು 4 ಚೈನ್ಗಳನ್ನ ಹಾಕೋಬೇಕು. 4 ಚೈನ್ ಹಾಕಿ ಆದ್ಮೇಲೆ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಫಸ್ಟ್ 2 ತ್ರಿಬಲ್ ಕ್ರೋಶೆ ಯಾವ ಪಾಯಿಂಟ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಮತ್ತೆ ತ್ರಿಬಲ್ ಕ್ರೋಶೆ ಸೇಮ್ 2 ಚೈನ್ನ ಗ್ಯಾಪ್ಗೆ, ಒಂದೇ 2 ಚೈನ್ನ ಗ್ಯಾಪ್ಗೆ 4 ತ್ರಿಬಲ್ ಕ್ರೋಶೆ ಬರುತ್ತೆ. 2 ತ್ರಿಬಲ್ ಕ್ರೋಶೆ ಆದ್ಮೇಲೆ 4 ಚೈನ್ ಹಾಕಿ 2 ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋದು. ನೋಡಿ ಇದು ಈ ರೀತಿ ಬರುತ್ತೆ ನಮಗೆ. 2 ತ್ರಿಬಲ್ ಕ್ರೋಶೆ, 4 ಚೈನು, 2 ತ್ರಿಬಲ್ ಕ್ರೋಶೆ. ಇವಾಗ ನಾನು 1 ಚೈನ್ ಹಾಕೋತಾ ಇದ್ದೀನಿ. 1 ಚೈನ್ ಹಾಕೊಂಡು ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. ಇವಾಗ ನೋಡಿ ಇಲ್ಲಿ 1 2, 2ನ್ನ ಸ್ಕಿಪ್ ಮಾಡಿ ಮೂರನೇ ಬ್ಲಾಕ್ ಏನಿದೆ ಅಲ್ವಾ 2 ಚೈನ್ದು, ಅಲ್ಲಿಗೆ ನಾನು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಸೇಮ್ ಪಾಯಿಂಟ್ಗೆ ಇನ್ನ ಒಂದು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. 2 ತ್ರಿಬಲ್ ಕ್ರೋಶೆ ಹಾಕಿ ಆದ್ಮೇಲೆ ನಾವು ಫಸ್ಟ್ ಏನ್ ಮಾಡಿದ್ವಿ, 4 ಚೈನ್ ಹಾಕೊಂಡಿದ್ವಿ ಅಲ್ವಾ, ಇವಾಗ ಚೈನ್ಗಳನ್ನ ಹಾಕೋದ್ ಬೇಡ, ಇವಾಗ ಡೈರೆಕ್ಟ್ ಆಗಿ ಬೀಡ್ಸ್ಗಳನ್ನ ಆಡ್ ಮಾಡ್ಕೊಳ್ಳೋಣ. ಈ ರೀತಿ ದಾರ ಮೇಲ್ ಮಾಡ್ಕೊಂಡಿದ್ದೀನಿ. ಮೇಲ್ ಮಾಡ್ಕೊಂಡು 3 mm ಸೈಜ್ದು ಬೀಡ್ನ ತಗೊಂಡಿದ್ದೀನಿ. ಒಂದೊಂದೇ ಬೀಡ್ನ ಹಾಕೊಂಡು ಬೀಡ್ನ ನಾವು ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದ್ಮೇಲೆ ಮತ್ತೆ ಇನ್ನ ಒಂದು ಬೀಡ್ನ ಹಾಕೊಂಡು ಬೀಡ್ನ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನ ಒಂದು ಬೀಡ್ನ ಹಾಕೊಂಡು ಬೀಡ್ನ ಲಾಕ್ ಮಾಡಿ. ಒಂದೊಂದೇ ಬೀಡ್ನ ತಗೊಂಡು ಕೂಡ ನೀವು ಮಾಡ್ಕೋಬಹುದು, ಅಭ್ಯಾಸ ಇರೋದ್ರಿಂದ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಮತ್ತೆ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸೇಮ್ ಪಾಯಿಂಟ್ಗೆ ಮತ್ತೆ 2 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ ಸೇಮ್ ಪಾಯಿಂಟ್ಗೆ ಒಂದೇ 2 ಚೈನ್ನ ಗ್ಯಾಪ್ಗೆ ಬರಬೇಕು.
ನೋಡಿ ಇದಕ್ಕೆ ಒಂದಕ್ಕೆ 4 ಚೈನ್ ಹಾಕಿದೀವಿ, ಒಂದಕ್ಕೆ 3 ಬೀಡ್ಸ್ ಹಾಕಿದೀವಿ. ನೆಕ್ಸ್ಟ್ ಇನ್ನೊಂದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಚೈನ್ ಹಾಕೊಳ್ಳಿ. ಸೂಜಿ ಮೇಲೆ 2 ಸತಿ ದಾರ ತಗೊಂಡು 1 2 ಸ್ಕಿಪ್ ಮಾಡಿ ಮೂರನೇ 2ನೇ ಚೈನ್ ನ ಗ್ಯಾಪ್ ಒಳಗಡೆಗೆ ಟ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ ಒಂದು ತ್ರಿಬಲ್ ಕ್ರೋಶೆ ಆದ್ಮೇಲೆ ಇನ್ನ ಒಂದು ಅಂದ್ರೆ 2 ತ್ರಿಬಲ್ ಕ್ರೋಶೆ ಆದ್ಮೇಲೆ ನಾವು ಚೈನ್ಗಳನ್ನ ಹಾಕೋಬೇಕು. ನೋಡಿ 2 ತ್ರಿಬಲ್ ಕ್ರೋಶೆ ಆದ್ಮೇಲೆ ಇವಾಗ ನಾವು 4 ಚೈನ್ ಹಾಕೊಳ್ಳೋಣ. 4 ಚೈನ್ ಹಾಕೊಂಡು ಮತ್ತೆ ಸೇಮ್ 2 ಚೈನ್ ನ ಗ್ಯಾಪ್ಗೆನೆ ಇನ್ನ 2 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ ಸೇಮ್ 2 ಚೈನ್ ನ ಗ್ಯಾಪ್ಗೆನೆ ವರ್ಕ್ ಮಾಡ್ಕೋಬೇಕು. ನೋಡಿ ನೆಕ್ಸ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಚೈನ್ ಹಾಕಿ ಮಾಡಬೇಕು. ಇಲ್ಲಿ ಒಂದು ಪ್ಲೇನು ಒಂದು ಬೀಡು ಮತ್ತೆ ಒಂದು ಪ್ಲೇನು ಒಂದು ಬೀಡು ಈ ರೀತಿ ನಾವು ವರ್ಕ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಒಂದು ಚೈನ್ ಹಾಕೊಂಡು ನೆಕ್ಸ್ಟ್ಗೆ ಸ್ಟಾರ್ಟ್ ಮಾಡ್ಕೋಬೇಕು. 2ನ್ನ ಸ್ಕಿಪ್ ಮಾಡಿ ಮೂರನೇ ಬ್ಲಾಕ್ ಒಳಗಡೆಗೆ ನಾವು ಈ ರೀತಿ ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ಇವಾಗ 2ನೇ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಬೀಡ್ ಹಾಕೋಬೇಕು. ಅವಾಗಲೇ 4 ಚೈನ್ ಹಾಕೊಂಡ್ವಿ ಅಲ್ವಾ, ಇವಾಗ ಬೀಡ್ ಹಾಕೋಬೇಕು. ಸೊ ನನ್ಗೆ ಅಭ್ಯಾಸ ಇರೋದ್ರಿಂದ 3 ಬೀಡ್ನ ಒಟ್ಟಿಗೆ ತಗೋತಾ ಇದ್ದೀನಿ. ಅಭ್ಯಾಸ ಇಲ್ಲದೆ ಇರೋರು ಒಂದೊಂದೇ ಬೀಡ್ನ ತಗೋಬೇಕು. ಬೀಡ್ನ ಹಾಕಿ ಬೀಡ್ನ ಈ ರೀತಿ ಲಾಕ್ ಮಾಡ್ಕೋಬೇಕು. ಮತ್ತೆ ಒಂದೊಂದೇ ಬೀಡ್ನ ಹಾಕಬೇಕು. ಬೀಡ್ನ ಲಾಕ್ ಮಾಡ್ಕೊಳ್ಳಿ. ಇದೇ ರೀತಿ 3 ಬೀಡ್ಗಳನ್ನ ಹಾಕೋತಾ ಇದ್ದೀನಿ. ನಿಮ್ಗೆ 4 ಚೈನ್ ಹಾಕಿದ್ವಲ್ವಾ, ಸೊ ನಿಮ್ಗೆ 4 ಬೀಡ್ ಹಾಕೋಬೇಕು ಅಂದ್ರು ಆ ರೀತಿ ಕೂಡ ನೀವು ಹಾಕೋಬಹುದು. ನೋಡಿ ಬೀಡ್ ಹಾಕಿದ್ಮೇಲೆ ಮತ್ತೆ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸೇಮ್ 2 ಚೈನ್ ನ ಗ್ಯಾಪ್ಗೆನೆ 2 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಒಂದು ಪ್ಲೇನ್ ಹಾಕಿದೀವಿ, ಒಂದಕ್ಕೆ ಬೀಡ್ ಹಾಕಿದೀವಿ. ಇದೇ ತರ ಸೀರೆ ಪೂರ್ತಿ ನಾವು ವರ್ಕ್ ಅನ್ನ ಮಾಡ್ತಾ ಹೋಗ್ಬೇಕು. ನೋಡಿ ಇದು ಈ ರೀತಿ ಕಾಣಿಸುತ್ತೆ. ಇದೇ ರೀತಿ ನಾವು ಸೀರೆ ಪೂರ್ತಿ ವರ್ಕ್ ಮಾಡ್ಕೋಬೇಕು. ಇವಾಗ ಸೇಮ್ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ ಅಲ್ಲಿಗೆನೆ ಪಿಂಕ್ ಕಲರ್ ಥ್ರೆಡ್ ನ ಲಾಕ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಏನು ನಾವು ಚೈನ್ ಹಾಕಿದ್ವಿ ಅಲ್ವಾ 4 ಚೈನು, ಆ 4 ಚೈನ್ ನ ಗ್ಯಾಪ್ ಒಳಗಡೆಗೆ ನಾವು ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಅಂದ್ರೆ ಲಾಕ್ಗಳನ್ನ ವರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ 3 ಇಲ್ಲ 4 ಲಾಕ್ಗಳನ್ನ ವರ್ಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇಲ್ಲಿ 2 ತ್ರಿಬಲ್ ಕ್ರೋಶೆ ಮಧ್ಯೆ ನಾನು ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಇಲ್ಲಿ 4 ಚೈನ್ ಹಾಕಿದ್ವಲ್ವಾ, ಈ 4 ಚೈನ್ ನ ಗ್ಯಾಪ್ ಒಳಗಡೆಗೂ ಕೂಡ ನಾನು 4 ಲಾಕ್ಗಳನ್ನ ಮಾಡ್ಕೋತೀನಿ. ಅಂದ್ರೆ 4 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. 4 ಸಿಂಗಲ್ ಕ್ರೋಶೆ ಆದ್ಮೇಲೆ ನೆಕ್ಸ್ಟ್ 2 ಮಧ್ಯ ನೀಡಲ್ನ ಹಾಕಿ ಒಂದು ಲಾಕ್ ಅನ್ನ ಮಾಡ್ಕೋಬೇಕು. ಮತ್ತೆ ಇವಾಗ ನೆಕ್ಸ್ಟ್ ಇಲ್ಲಿ 1 ಚೈನ್ ಹಾಕಿದ್ವಿ ಕೂಡ ಅಲ್ಲಿಗೂ ಕೂಡ ಒಂದು ಲಾಕ್, ಮತ್ತೆ ಈ 2 ಮಧ್ಯಕ್ಕೂ ಒಂದು ಲಾಕ್. ವರ್ಕ್ ಮಾಡಿ ಆದ್ಮೇಲೆ ನಾವ್ ಇವಾಗ 3 ಚೈನ್ ಹಾಕೊಳ್ಳೋಣ. ಸೊ 3 ಚೈನ್ ಕೂಡ ಹಾಕೋಬಹುದು, ಇಲ್ಲ 2 ಚೈನ್ ಕೂಡ ಹಾಕೋಬಹುದು. ನಾನು 3 ಚೈನ್ ಹಾಕಿ ನೋಡಿ ಬೀಡ್ನ ಲಾಕ್ ಮಾಡಿದ್ವಿ ಅಲ್ವಾ, ಒಂದು ಬೀಡ್ ಆದ್ಮೇಲೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದೀನಿ. ಮತ್ತೆ ಇವಾಗ 3 ಚೈನ್ ಹಾಕೊಳ್ಳಿ. ನೆಕ್ಸ್ಟ್ ಬೀಡ್ನ ಲಾಕ್ ಇದೆ ಅಲ್ವಾ, ಆ ಲಾಕ್ ಹತ್ರಕ್ಕೆ ಲಾಕ್ ಮಾಡ್ಕೊಳ್ಳಿ. ಅಂದ್ರೆ ಬೀಡ್ನ ಸುತ್ತ ನಮ್ಗೆ ಚೈನ್ಗಳು ಬರಬೇಕು. ಮತ್ತೆ 3 ಚೈನ್ ಹಾಕೊಂಡು ನೆಕ್ಸ್ಟ್ ಗ್ಯಾಪ್ಗೆ ನಾವು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿ ಆದ್ಮೇಲೆ ಇಲ್ಲಿ 2 ತ್ರಿಬಲ್ ಕ್ರೋಶೆ ಇದೆ ಅಲ್ವಾ, ಅದ್ರ ಮಧ್ಯ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಇಲ್ಲೇನು ಒಂದು ಚೈನ್ ಗ್ಯಾಪ್ ಕಾಣಿಸುತ್ತೆ ಅಲ್ವಾ, ಅಲ್ಲಿಗೂ ಕೂಡ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಸೊ ಇದೇ ರೀತಿ ಪ್ಲೈನ್ ಇರೋ ಕಡೆ ನಾವು ಪ್ಲೈನೇ ಮಾಡ್ಕೋಬೇಕು. ಬೀಡ್ ಹಾಕಿದೀವಲ್ವಾ, ಬೀಡ್ ಹಾಕಿರೋ ಕಡೆ 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಪ್ಲೈನ್ ಇದೆ ಅಲ್ವಾ, ಅಂದ್ರೆ ಪ್ಲೈನ್ ಅಂದ್ರೆ 4 ಚೈನ್ ಏನ್ ಹಾಕಿದೀವಿ ಅಲ್ವಾ, ಆ 4 ಚೈನ್ ನ ಗ್ಯಾಪ್ ಒಳಗಡೆಗೆ 4 ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಸ್ಪೀಡ್ ಆಗಿ ಮಾಡ್ತಾ ಇದ್ದೀನಿ. ವಿಡಿಯೋ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಬೋದು, ಸ್ಲೋ ಮಾಡಿ ನೀವು. ನೋಡಿ 2 ಮಧ್ಯಕ್ಕೆ ಒಂದು ಲಾಕ್, ಮತ್ತೆ ಇಲ್ಲಿ ಒಂದು ಎಕ್ಸ್ಟ್ರಾ ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿಗೂ ಕೂಡ ಒಂದು ಲಾಕ್. ಇವಾಗ 2 ತ್ರಿಬಲ್ ಕ್ರೋಶೆ ಮಧ್ಯ ಒಂದು ಲಾಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಾವು ಫಸ್ಟ್ 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ವಾ, ಸೊ 3 ಚೈನ್ ಬದಲು ನೀವು 2 ಚೈನ್ ಕೂಡ ಹಾಕಿ ಕೂಡ ಲಾಕ್ ಮಾಡ್ಕೋಬಹುದು.
ಫಸ್ಟ್ ಬೀಡ್ನ ಈ ಕಡೆಗೆ ಈ ತರ ಲಾಕ್ ಮಾಡಕ್ ಹೋದಾಗ ಬೀಡ್ ಏನಾಗುತ್ತೆ ಕವರ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಫಸ್ಟ್ ಬೀಡ್ಗೆ ಇಲ್ಲಿ ಎರಡು ಮಧ್ಯೆ ಲಾಕ್ ಆದ್ಮೇಲೆ ಬೀಡ್ನ ಪಕ್ಕ ಏನು ಲಾಕ್ ಮಾಡೋದು ಬೇಡ. ಡೈರೆಕ್ಟ್ ಆಗಿ ಚೈನ್ ಹಾಕೊಂಡು ನೋಡಿ, ಈ ತರ ಚೈನ್ ಲಾಕ್ ಇದೆ ಅಲ್ವಾ, ಆ ಲಾಕ್ ಕೆಳಗಡೆ ಕೂಡ ನೀವು ಲಾಕ್ ಅನ್ನ ಮಾಡ್ಕೋಬಹುದು. ಸೊ ಈ ರೀತಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ರೆ ಎರಡು ಬೀಡ್ನ ಮಧ್ಯಕ್ಕೆ ನಾವು ಲಾಕ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಬೀಡ್ನ ಕೆಳಗಡೆಗೆ ಕೂಡ ನೀವು ನೀಡಲ್ನ ಹಾಕಿ ಲಾಕ್ ಮಾಡ್ಕೋಬಹುದು. ಬಟ್ ಏನಾಗತ್ತೆ ಅಂತ ಅಂದ್ರೆ ಅರ್ಜೆಂಟ್ ಇದ್ದಾಗ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಎರಡು ಬೀಡ್ನ ಗ್ಯಾಪ್ ಏನಿದೆ ಅಲ್ವಾ, ಅಂದ್ರೆ ಬೀಡ್ನ ಲಾಕ್ ಏನಿದೆ ಅಲ್ವಾ, ಆ ಲಾಕ್ಗೆ ನಾವು 3 ಚೈನ್ ಲಾಕ್ ಮಾಡ್ಕೊಂಡ್ರೆ ಆಯ್ತು. ಸೊ ಈ ತರ ಲಾಕ್ ಮಾಡಿ ಆದ್ಮೇಲೆ ಎರಡು ಮಧ್ಯ ಒಂದು ಚೈನ್ ಹಾಕಿರ್ತೀವಿ ಅಲ್ವಾ, ಸೊ ಅಲ್ಲಿಗೂ ಕೂಡ ಲಾಕ್ ಮಾಡ್ಕೋಬೇಕು. ಈ ಪ್ಲೈನ್ ಇರೋ ಕಡೆ ನಾವು ಕುಚ್ಚು ಹಾಕೋದು. ಫ್ರೆಂಡ್ಸ್, ಏನು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ಈ ಒಂದು ಡಿಸೈನ್ಗೆ 600 ವರೆಗೂ ನಾವು ಚಾರ್ಜ್ ಮಾಡ್ಬೋದು. ಡಿಸೈನ್ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ಕೂಡ ನೀವು ಕಮೆಂಟ್ ಮಾಡಿ. 150 ದಾರ ತಗೊಂಡು ನಾನು ಕುಚ್ಚನ್ನ ಕಟ್ಟಿರೋ ಅಂಥದ್ದು. ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು. ಡಿಸೈನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಈ ಒಂದು ಡಿಸೈನ್ಗೆ ನಾವು 650 ವರೆಗೂ ಚಾರ್ಜ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು. ಹಾಗೆ ಯಾರೆಲ್ಲ ಕ್ಲಾಸಸ್ ಕಲಿಬೇಕು ಅಂತ ಇದ್ದೀರಾ, ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.